ಊರಿನ ಗಣ್ಯರು, ಸಹೋದರರು ಹಾಗೂ ಸಹೋದರಿಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹೇಳುತ್ತಾ, ಇಂದು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಗೊಂಡಿರ್ತಕ್ಕಂಥ ದಿನ ಇದು. ಎಲ್ಲರ ಹಬ್ಬವಾಗಿ ಆಚರಿಸಬೇಕು, ಎಲ್ಲ ಸಂತೋಷದಿಂದ ಆಚರಣೆ ಮಾಡಬೇಕು. ಇರ್ತೀರ ಅದ್ರ ಮೇಲೆ ನಮ್ಮ ದೇಶ ನಿಂತಿರ್ತದೆ. ಏಕೆಂದರೆ ಗಡಿ ಪ್ರದೇಶದಲ್ಲಿ ಯೋಧರು ನಮಗಾಗಿ ಪ್ರಾಣ ತ್ಯಾಗ ಎಲ್ಲ ಕೊಟ್ಟು ಕಾಯ್ತಾ ಇರ್ತಾರೆ. ನಾವು ಸಂತೋಷ ಇರ್ಬೇಕಂತೇಳಿ ಗಡಿ ಪ್ರದೇಶದಲ್ಲಿ ಕಾಯ್ತಾ ಇರ್ತಾರೆ. ನಾವೇ ಸಂತೋಷವಾಗಿಲ್ಲ ಅಂದರೆ ಅವರು ಗಡಿ ಪ್ರದೇಶದಲ್ಲಿ ಕಾತು ವ್ಯರ್ಥ. ಹೌದಾ ಇಲ್ಲ? ಎಲ್ಲರೂ ಸಂತೋಷವಾಗಿರ್ಬೇಕು ಈ ದಿನದಂದು. ಬಾವುಟದ ಬಗ್ಗೆ ಸ್ವಲ್ಪ ಹೇಳ್ಬೇಕಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇರ್ತಕ್ಕಂಥ ಬಾವುಟದಲ್ಲಿ ಎಷ್ಟು ಕಲರ್ಗಳಿದ್ದಾವೆ ಅಥವಾ ಬಣ್ಣಗಳಿದ್ದಾವೆ ಅಂತ ಕೇಳಿದ್ರೆ ಎಷ್ಟು ಬಣ್ಣಗಳಿದ್ದಾವೆ ಮಕ್ಕಳೇ? 4 ಬಣ್ಣಗಳಿದ್ದಾವೆ. ಎಷ್ಟು ಬಣ್ಣಗಳಿದ್ದಾವೆ? 4 ಬಣ್ಣಗಳಿದ್ದಾವೆ. ಕೇಸರಿ ಏನನ್ನು ಸೂಚಿಸ್ತದೆ ಅಂದರೆ ತ್ಯಾಗವನ್ನು ಸೂಚಿಸುತ್ತದೆ. ಓಕೆನಾ? ಹಾಗೆ ಬಿಳಿ ಏನನ್ನು ಸೂಚಿಸ್ತದೆ ಅಂದರೆ ಬಿಳಿ ಬಣ್ಣ ಶಾಂತಿಯನ್ನು ಸೂಚಿಸುತ್ತದೆ. ಅದೇ ರೀತಿಯಾಗಿ ಹಸಿರು ಏನನ್ನು ಸೂಚಿಸುತ್ತದೆ ಅಂದರೆ ಸಮೃದ್ಧಿಯನ್ನು ಸೂಚಿಸುತ್ತದೆ. ನಮ್ಮ ದೇಶದ ಸಮೃದ್ಧಿಯನ್ನು ಸೂಚಿಸುತ್ತದೆ. ಇದನ್ನು ಯಾರು ವಿನ್ಯಾಸ ಮಾಡಿದ್ರು ಅಂತ ಕೇಳಿದ್ರೆ ಪಿಂಗಳ್ಳಿ ವೆಂಕಯ್ಯನವರು, ಆಂಧ್ರ ಪ್ರದೇಶದವರು. ಮೂಲತಃ ಈ ಥರ ನಮ್ಮ ಭಾರತದ ಬಾವುಟನು ಈ ಥರ ಇರಬೇಕಂತ ಹೇಳಿದವರು ಯಾರು ಮಾಡಿಕೊಟ್ಟಂಥವ್ರು? ಪಿಂಗಳ್ಳಿ ವೆಂಕಯ್ಯ ಅವರು. ಓಕೆನಾ? ನಮ್ಮ ದೇಶಕ್ಕೆ ಸ್ವತಂತ್ರ ಬರಲು ಅನೇಕ ಗಣ್ಯರು, ಮಹನೀಯರು, ಯೋಧರು, ಕ್ರಾಂತಿಕಾರಿಗಳು ಹಲವಾರು ಜನ ಇದಕ್ಕಾಗಿ ಶ್ರಮ ಪಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥವರು ಭಗತ್ ಸಿಂಗ್ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ